ಹಲೋ ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್ ಟು ಆಲ್. ಇದು ಸಂಡೇ ವ್ಲಾಗು, ಬಟ್ ಟೈಮ್ ಇರಲಿಲ್ಲ ಅಂತ ಹೇಳಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಂಡೇನ ಜಾಲಿ ಡೇ ಮಾಡೋಣ ಅಂತ ಹೇಳಿ ಇವತ್ತೆಲ್ಲೋ ಹೊರಟಿದ್ದು. ಹಾಗೆ ಪುಟ್ಟ ಪುಟ್ಟ ಮಕ್ಕಳು ನೋಡ್ತಾ ಇದ್ದರೆ ಮುದ್ದಾಗಿದ್ದು, ಏನು ಹೊಸಬ್ರು ಬಂದಿರೋ ನಮ್ಮ ಸ್ಕೂಲಿಗೆ ಅಂತೇಳಿ ಫೇಸ್ನೇ ನೋಡ್ತಾ ಇದ್ರು. ನಾನು ವಿಡಿಯೋ ಮಾಡ್ತಾಯಿದ್ರೆ ಹಾಗೆ ಇವತ್ತು ನಾವು ಹೊರಟಿದ್ದು ಒಂದು ರೆಸ್ಟೋರೆಂಟ್ಗೆ ಹೋಗಿದ್ದು. ಪ್ಲೇಸ್ ಅಂತೂ ಸಖತ್ತಾಗಿತ್ತು. ಅಲ್ಲಿ ಮಾಡೋ ಐಟಮ್ಸಿಂದ ಹಿಡಿದು ಎಲ್ಲ ಚೆನ್ನಾಗಿತ್ತು. ನನಗೆ ಖುಷಿಯಾಗಿದ್ದು ತುಂಬ ಪ್ಲೇಸಸ್ ಸಖತ್ ಖುಷಿ ಆಯಿತು. ಆ ವೆದರ್ ಆಗಿರ್ಬೋದು, ಕೂಲಾಗಿ ಉಂಟು. ಇವರಂತೂ ಆ್ಯಕ್ಚುಲಿ ಮೊದಲೇ ಪ್ಲ್ಯಾನ್ ಮಾಡಿದರು ರೀಲ್ಸ್ ಎಲ್ಲ ಮಾಡೋಣ ಅಂತ ಹೇಳಿ. ಬಟ್ ನಾನು ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ, ಬರೀ ಕ್ಯಾಮ್ರಾಮನ್ ಆಗಿ ನಿಂತಿದ್ದೆ. ಹಾಗೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿ ಫಸ್ಟ್ ಬಂದ ತಕ್ಷಣ ಜ್ಯೂಸನ್ನು ಕೊಟ್ಟರು. ಜ್ಯೂಸ್ ಅಂತೂ ಓಕೆ ಥರ ಇತ್ತು, ಪರವಾಗಿರಲಿಲ್ಲ. ಐಟಮ್ಸ್ ಎಲ್ಲ ಚೆನ್ನಾಗಿತ್ತು, ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ಜ್ಯೂಸ್ ಎಲ್ಲ ಕುಡಿದು ನೆಕ್ಸ್ಟು ಫೋಟೋಶೂಟ್ಗೆ ಹೋದು. ಫೋಟೋಶೂಟೆಲ್ಲ ಫೋಟೋ ಮಾಡಿ ಹಾಗೆ ರೀಲ್ಸ್ ಎಲ್ಲ ಅವ್ರು ರೆಡಿ ಮಾಡ್ಕೊಂಡಿದ್ದನ್ನೆಲ್ಲ ಮಾಡಿ ನೆಕ್ಸ್ಟು ಊಟ ಮಾಡೋದಕ್ಕಂತ ಬಂದು. ಊಟದಂತೂ ಕೇಳೋದೇ ಬೇಡ, ಎಲ್ಲ ಐಟಮ್ಸ್ ಚೆನ್ನಾಗಿತ್ತು. ಒಂದೊಂದು ಐಟಮ್ಸ್ಗಿಂತ ಒಂದೊಂದು ಐಟಮ್ಸ್ ಸಖತ್ತಾಗಿತ್ತು. ಒಂದು 6-7 ಐಟಮ್ಸ್ ಏನೋ ಮಾಡಿದರು. ಬಟ್ ಎಲ್ಲ ಐಟಮ್ಸನ್ನು ಸ್ವಲ್ಪ ಎಲ್ಲ ಐಟಮ್ಸು ಟೇಸ್ಟ್ ನೋಡಿದೆವು. ಹಾಗೆ ಮತ್ತು ಊಟ ಮಾಡಿ ಒಂದು ರೀಲ್ಸ್ ಮಾಡಿದೆವು. ಈ ರೀಲ್ಸ್ ಮಾಡೋದಕ್ಕೆ ಸುಮಾರು ಟೇಕ್ ತಗೊಂಡ್ರು, ಬಟ್ ಈ ಸಣ್ಣ ಇದಕ್ಕೇ ಬಟ್ ತುಂಬ ಕಾಮಿಡಿಯಾಗಿತ್ತು. ರೀಲ್ಸ್ ಮಧ್ಯದಲ್ಲಿ ಜೋಕ್ಸ್ ಆಗಿರಬಹುದು, ಹಾಗೆ ಒಬ್ಬೊಬ್ಬರು ರಾಂಗ್ ಮಿಸ್ಟೇಕ್ ಮಾಡಿಸೋದಾಗಿರ್ಬೋದು, ತುಂಬ ಚೆನ್ನಾಗಿತ್ತು. ಫೈನಲಿ ಅಂತೂ ಚೆನ್ನಾಗಿ ಬಂತು. ಹಾಗೆ ಇದ್ರ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ವಾಚ್ ಮಾಡಿ. ನೆಕ್ಸ್ಟು ಊಟ ಎಲ್ಲ ಮಾಡಿ ನಾವು ಹೊರಟಿದ್ದೆ ಬೋಟಿಂಗಿಗೆ. ಹಾಗೆ ನೆಕ್ಸ್ಟು ಊಟ ಎಲ್ಲ ಮಾಡಿ ಬೋಟಿಂಗ್ ಹೊರಟು. ಬೋಟಿಂಗಲ್ಲಂತೂ ಫುಲ್ಲು ಎಂಜಾಯ್ ಮಾಡಿದೋ. ನನಗಂತೂ ತುಂಬ ಖುಷಿ ಆಯಿತು. ಆ ಬೋಟಿಂಗ್ ತಾತ ಮಾತ್ರ ತುಂಬ ಸಖತ್ತಾಗಿ ಮಾತಾಡ್ತಿದ್ರು. ಅವ್ರ ಮೋಟಿವೇಶನ್ ಸ್ಪೀಚ್ ಎಲ್ಲರಿಗೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಇಷ್ಟ ಆದರೆ ಲೈಕ್ ಮಾಡಿ.